ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬಂದುಬಿಟ್ಟು ಲಾಸ್ಟ್ ವ್ಲಾಗಲ್ಲೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದು ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದನ್ನು ನಾನು ನಿಮಗೆ ತಿಳಿಸಿ ಹೇಳಿದ್ದೆ ಈ ವ್ಲಾಗಲ್ಲೇ. ಅದಾಗಿ ನೆಕ್ಸ್ಟ್ ನಾವು ಹೊರಟಿದ್ದು ಮಂಗಳೂರು ಪಣಂಬೂರು ಬೀಚ್ಗೆ. ನಾವು ಹೋಗ್ತಾ ಇರಬೇಕಾದ್ರೆ ನೋಡಿ ಆ ದಾರಿಲಿ ಆ ಕಡೆಯಿಂದ ಈ ಕಡೆಯಿಂದ ಗಿಡಗಳು ಮಾತಾಡಿಕೊಂಡು ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾವೇನೋ ಅನ್ನೋ ಥರ ಫೀಲ್ ಕೊಡ್ತಾ ಇದೆ. ಅಷ್ಟು ಚೆನ್ನಾಗಿದೆ ಈ ರೋಡು. ಹಾಗೆ ಹೋದ್ವಿ, ತುಂಬ ಚೆನ್ನಾಗೂ ಇತ್ತು ರೋಡು ಕೂಡ. ಹಾಗೆ ಆರಾಮಾಗಿ ಹೋದ್ವಿ. ಹೋಗ್ತಾ ಇರಬೇಕಾದ್ರೆ ದಾರಿಲಿ ಅಲ್ಲೊಂದು ಈಶ್ವರನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಅಂತ ಅಂದರು. ಸರಿ ಆಯಿತು ನೋಡೋಣ ಹೇಗಿದೆ ಅಂತ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ನೋಡ್ತಾ ಇದ್ದರೆ ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಗಿಡಗಳು. ಹಾಗೆ ಹೋದ್ವಿ. ಹೋಗ್ತಾ 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 ನೋಡಿದರೆ ಅವ್ರು ಹೇಳಿದ್ದು 1 ಕಿಲೋಮೀಟ್ರ್ ಇದೆ ಅಂತ, ನಾವು ನೋಡಿದ್ದು 4 ಕಿಲೋಮೀಟ್ರ್ ಅಷ್ಟು ಹೋದ್ವಿ ಅನಿಸುತ್ತೆ. ಹೋಗ್ತಿದ್ದಂಗೆ ನೋಡಿದ್ವಿ ನಾವು ದೇವಸ್ಥಾನ ಕೆಳಗಿದೆ ಅಂತ ಖುಷಿಯಿಂದ ಹೋಗಿ ಬರೋಣ, ಹೇಗಿದೆ ನೋಡೋಣ, ಒಂಥರ ಡಿಫ್ರೆಂಟಾಗಿದೆ ಅಂತ ಅಂದರು. ಸರಿ ಆಯಿತು ಅಂತ ನೋಡಿದರೆ ಇಲ್ಲಿ ನೋಡಿ ಬೆಟ್ಟ, ಸರಿಯಾಗಿದೆ ಬೆಟ್ಟ, ದೊಡ್ಡ ಬೆಟ್ಟ. ಅದನ್ನು ನೋಡಿಬಿಟ್ಟು ಸುಮ್ಮನೆ ಡಿಸಪಾಯಿಂಟ್ ಆಯಿತು ನಮಗೆ. ಯಾಕಂದರೆ ಮಗು ಇರೋ ಕಾರಣ ನಾವು ಅಷ್ಟು ದೊಡ್ಡ ಬೆಟ್ಟಕ್ಕೆ ಅವನ್ನ ಎತ್ಕೊಂಡು ಹತ್ತಕ್ಕಂತೂ ಆಗಲಿಲ್ಲ. ಹಾಗಾಗಿಬಿಟ್ಟು ನಾವು ಅಲ್ಲೇ ದೇವಸ್ಥಾನ ನೋಡಿ ಹಾಗೆ ಅಲ್ಲೇ ನಿಲ್ಲಿಸ್ಬಿಟ್ಟು ಕೈ ಮುಗ್ದು ಮತ್ತು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ನಾವು ನೆಕ್ಸ್ಟ್ ಬಂದಿದ್ದು ಪೆಣಂಬೂರು ಬೀಚ್ಗೆ ಬರ್ತಾ ಈ ಥರ ನೋಡಿ ಹೇಗಿದೆ ಅಂತ. ಇದು ಬೀಚ್ಗೆ ಎಂಟ್ರಿ ಆಗಬೇಕಾದ್ರೆ ಎಂಟ್ರೆನ್ಸಿಂದ ಕಾಣುತ್ತೆ, ಈ ಥರನೇ ಇದೆ. ಈ ಥರ ಬಂದಮೇಲೆ ಅಲ್ಲಿ ನೋಡಿದ್ವಿ. ಸುಮ್ಮನೆ ತುಂಬ ಚೆನ್ನಾಗಿದೆ ಅನ್ನಿಸ್ತು, ಬಟ್ ಬೀಚ್ ತುಂಬ ದೂರನೇ ಇದೆನೋ ಅಂತ ಫೀಲ್ ಕೂಡ ಆಯಿತು. ಆದರೂ ನೋಡೋಣ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾವು ಬೇರೆ ಹೋಗಿದ್ದು, ಚೆನ್ನಾಗಿತ್ತು. ಅದನ್ನ ಎಕ್ಸ್ಪೀರಿಯೆನ್ಸ್ ನೋಡಿ ನಾನು ಮುಂದೆ ಹೇಳ್ತಾ ಬರ್ತೀನಿ ಹೇಗಿದೆ ಅಂತ. ಹೋದ್ವಿ. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಅಂತ 30 ರೂಪೀಸ್ ಏನೋ ಪೇ ಮಾಡಿಸ್ಕೊಂಡ್ರು ಅಷ್ಟೇ. ಆರಾಮಾಗಿ ಹೋಗ್ಬೋದು ಎಲ್ಲರೂ, ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಅನಿಸುತ್ತೆ. ಆಮೇಲೆ ತುಂಬ ಚೆನ್ನಾಗಿದೆ ಮಕ್ಕಳ ಜೊತೆ ಆಟ ಆಡಲಿಕ್ಕೆ. ಬೀಚ್ ಏನು ಅಪಾಯಕಾರಿ ಥರ ಅನಿಸಲ್ಲ, ಆರಾಮಾಗಿ ಆಟಾಡ್ಬೋದು, ಎಲ್ಲರೂ ಕೂತು ಆಟಾಡ್ಬೋದು. ಫ್ಯಾಮಿಲಿ ಜೊತೆ ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ವಯಸ್ಸಾದರಿಂದ ಮಕ್ಕಳು ತನಕ ಎಲ್ಲರೂ ಆಟ ಆಡ್ಬೋದು, ಆ ಥರನೇ ಇದೆ. ಚೆನ್ನಾಗಿದೆ ಬೀಚ್ ಕೂಡ. ನೀವು ಹೋಗಿ ಒಂದು ಸರಿ ತುಂಬ ಇಷ್ಟಪಟ್ಟು ಆಟ ಆಡ್ಕೊಂಬರ್ತೀರ. ಒಂದು ಸರಿ ನೀರೊಳಗೆ ಇಳಿದ್ರೆ ಮೇಲೆ ಹತ್ತಲಿಕ್ಕೆ ಮನಸ್ಸು ಕೂಡ ಬರಲ್ಲ, ಆ ರೇಂಜಿಗೆ ಅರೇಂಜ್ಮೆಂಟ್ ಇದೆ ಅನ್ನೋ ಥರ ಇದೆ. ಅಂದರೆ ನಮಗೆ ಮಾಡಿಸಿದೆ ಏನೋ ಈ ಬೀಚು ಅನ್ನೋ ಥರ ರೆಡಿಯಾಗಿದೆ, ಆ ಥರ ಇದೆ. ನನಗೆ ತುಂಬ ಖುಷಿ ಕೊಡ್ತು ಕೂಡ ಇಲ್ಲಿ ಆಟ ಆಡಲಿಕ್ಕೆ. ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ 3 ಜನನೂ ಹೋಗಿ ಆಟ ಆಡೋಣ ಸ್ವಲ್ಪ ಹೊತ್ತು ಅಂತ ಹೋದ್ವಿ. ಒಂದು ಅರ್ಧ ಗಂಟೆ ಆಟ ಆಡಿದರೆ ಸಾಕು ಅಂತ ಇಬ್ಬರು ಕಾನ್ಸೆಪ್ಟು. ಬಟ್ ಅಲ್ಲೋದ್ರೆ ಅರ್ಧ ಗಂಟೆ ಎಲ್ಲ 3 ಅವರ್ಸ್ ಕಂಟಿನ್ಯೂಸ್ ಆಗಿ ನೀರೊಳಗೆ. ನೋಡಿ ಇದೇ ಎಂಟ್ರೆನ್ಸು ಪಣಂಬೂರು ಬೀಚ್ಗೆ. ಹೇಗಿದೆ ಅಂತ ನೋಡಿ, ಹಿಂಗೆ ಪಣಂಬೂರು ಕಡಲ ತೀರ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಕೂಡ ಶಾಪ್ಗಳಿದೆ. ಆಮೇಲೆ ಲಗೇಜ್ ರೂಮ್ಸ್ ಎಲ್ಲ ಇದೆ. ನಿಮ್ಮವೇನಾದ್ರು ಲಗೇಜ್ ಇದ್ದರೆ ಅಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಆಮೇಲೆ ವಾಶ್ರೂಮ್ಸ್ ಎಲ್ಲ ಇದೆ ಅಲ್ಲೇ. ಹಾಗೆ ನೀವೇ ಹೋದಾಗ ಆ ಕಡೆ ಈ ಕಡೆ ಅಂತ ಸುತ್ತ ನೋಡಿದ್ರೇ ಕಾಣುತ್ತೆ. ಬೀಚ್ ಹತ್ರನೇ ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಬೋದು ಆರಾಮಾಗಿ. ಅಂದರೆ ಏನು ಬೇಕಾಗಿದೆ ಬೀಚ್ಗೆ ಇಳಿಯೋಕ್ಕೂ ಮುಂಚೆ ಆ ಥರ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡೇ ಹೋಗ್ಬೋದು. ಬಟ್ ನಾವೇನು ತೊಗೊಳ್ಳಿಲ್ಲ, ನೀರಲ್ಲಿ ಎಂಜಾಯ್ ಮಾಡಬೇಕನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಇರೋದ್ರಿಂದ ಆರಾಮಾಗಿ ಹೋದ್ವಿ. ನನ್ನ ಮಗನಿಗೆ ಇದು 3ನೇ ವರ್ಷದ ಫಸ್ಟ್ ಟೈಮ್ ಬೀಚಿಗೆ. ಅವನಿಗಂತೂ ಮೊದಲೇ ನೀರು ಅಂದರೆ ತುಂಬ ಖುಷಿ. ಅವನ್ನ ಆಟ ಆಡಿಸ್ಲಿದೆ ನಮಗೆ ಇಂಟೆನ್ಷನ್ ಆಗಿತ್ತು. ಅಂದರೆ ನಾವು ಬೀಚಿಗೆ ಹೋಗೋ ಕಾರಣವೇ ನನ್ನ ಮಗು ಯಾವ ಥರ ರಿಯಾಕ್ಷನ್ ಕೊಡ್ತಾನೆ ಬೀಚ್ ನೋಡಿದರೆ, ಎದುರುತಾನ, ಏನು ಮಾಡ್ತಾನೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅದಕ್ಕೋಸ್ಕರ ಹೋಗಲೇಬೇಕು ಅಂತೇಳಿ ಹೋಗಿದ್ದಷ್ಟೇ ಇದು. ನಾವು ಆಲ್ರೆಡಿ ಆಡಿದ್ವಿ, ಸಾಕಾಗಿತ್ತು. ಬಟ್ ಬೀಚ್ ಗೊತ್ತಲ್ಲ, ಎಷ್ಟು ಸರಿ ಬಂದ್ರೂ ಏನು ಬೇಜಾರಾಗಲ್ಲ, ಡೈಲಿ ಹೋದ್ರೂ ಇನ್ನೂ ಖುಷಿನೇ ಕೊಡುತ್ತೆ. ಹಾಗಾಗಿ ಬೀಚ್ಗೆ ಹೋದ್ವಿ. ಹಾಗೆ ಅಪ್ಪ ಮಗ ಇಬ್ಬರೂ ಆಟ ಆಡ್ಕೊಂಬರ್ತೀವಿ ಸ್ವಲ್ಪ ಹೊತ್ತು ಅಂತೇಳಿ ಹೋದರು. ನಾನು ಅಲ್ಲೇ ನಿಂತಿದ್ದೆ. ಅಂದರೆ ಅವನದು ವಾಟರ್ ಬಾಟಲ್ಲು ಮತ್ತು ಅವನಿಗೆ ಶೀತ ಏನಾರು ಆಗಿಬಿಡುತ್ತೇನೋ ಅನ್ನೋ ತಲೆಯಲ್ಲಿತ್ತು. ಹಾಗಾಗಿ ಅವನಿಗೆ ಏನಾದ್ರು ತಿಂಡಿ, ನೀರು, ಅವನದೇ ಎಲ್ಲ ಥಿಂಗ್ಸ್ ಇಟ್ಕೊಂಡು ಫೋನೆಲ್ಲ ಇತ್ತಲ್ಲ, ಹಂಗಾಗಿ ನಾನು ನೀರಿಗೆ ಇಳಿದಿರಲಿಲ್ಲ. ಹಾಗೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ, ವೀಡಿಯೋ ಮಾಡ್ಕೊಂಡು ಅವ್ರು ಹೆಂಗೆ ಆಡ್ತಾನೆ ಅಂತ. ಅವನಿಗಂತೂ ಹೊರಗೆ ಬರೋಕ್ಕೆ ಮನಸ್ಸಿಲ್ಲ, ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದಾನೆ ನೋಡಿ. ಅವನ ಖುಷಿಗೆ ಏನು ಹೇಳೋಕ್ಕೆ ಆಗಲ್ಲ ಆ ಥರ. ಹಾಗೆ ತುಂಬ ಜನ ಇದ್ದರು. ಸ್ಕೂಲು ಈಗ ಟ್ರಿಪ್ಪೆಲ್ಲ ಬಂದಿರ್ತಾರಲ್ಲ, ಡಿಸೆಂಬರ್ ಟೈಮ್ ಆಗಿರೋದ್ರಿಂದ ಶಾಲಾ ಮಕ್ಕಳೆಲ್ಲ ಬಂದಿರ್ತಾವಲ್ಲ, ಅವರೆಲ್ಲನೂ ಕೂಡ ಇದ್ದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಆಮೇಲೆ ಅಲ್ಲೆಲ್ಲ ಮೆನ್ಷನ್ ಮಾಡಿದರು, ಒಂದು ಥ್ರೆಡ್ಡೆಲ್ಲ ಹಾಕ್ಬಿಟ್ಟು ಅಲ್ಲಿಂದ ಆ ಕಡೆ ಆಚೆ ಹೋಗಬಾರ್ದು, ಡೇಂಜರ್ ಇದೆ ಅನ್ನೋ ಕಡೆ ಎಲ್ಲ ಕಳಿಸ್ತಾ ಇರಲಿಲ್ಲ, ಆ ಥರ ಮಾಡಿದರು. ಹಂಗಾಗಿ ತುಂಬ ಚೆನ್ನಾಗಿತ್ತು, ಏನೇ ಎಫೆಕ್ಟಿವ್ ಆಗಿರಲಿಲ್ಲ. ಪ್ರತಿಯೊಬ್ಬರೂ ನೀರಲ್ಲಿ ಆಟ ಆಡ್ಬೋದಿತ್ತು. ಅಂದರೆ ಏನೇ ಸುಮ್ಮನೆ ಹಂಗೆ ಕೂತ್ಕೊಳ್ತೀವಿ, ನೋಡ್ತೀವಿ, ಭಯ ಆಗುತ್ತೆ ಅನ್ನೋರು ಕೂಡ ಸ್ವಲ್ಪ ಹೊತ್ತು ಇಳಿದು ಆಟ ಆಡಿದ್ದನ್ನ ನಾನು ನೋಡಿದೆ. ಹಾಗಾಗಿ ನಾನು ಹೇಳ್ತಾಯಿದ್ದೀನಿ, ಎಲ್ಲರೂ ಆಟ ಆಡ್ಬೋದು ಈ ಪಣಂಬೂರು ಬೀಚಲ್ಲಿ.
ಆರಾಮಾಗಿ ಹೋಗಿ ವಿಸಿಟ್ ಮಾಡಿ, ಭಯ ಅಂತ ಏನು ಅನಿಸಲ್ಲ. ಆಮೇಲೆ ತುಂಬ ಅಲೆಗಳೇನು ಬರ್ತಾನೆ ಇರಲಿಲ್ಲ, ಉಣ್ಮೆ ಆಗಿತ್ತಲ್ವ, ಹಾಗಾಗಿ ರಾತ್ರಿ ಅಲೆ ಅಬ್ಬರ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಇತ್ತು ಅಲೆ ಅಬ್ಬರ. ಹಾಗಾಗಿ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡಿದ್ವು ಅಲ್ಲಿ. ಸ್ಕೂಲ್ ಮಕ್ಕಳು ಏನು ಬಂದಿದ್ದು ಮಂಡ್ಯ ಸ್ಕೂಲ್ ಮಕ್ಕಳು ಆ್ಯಕ್ಚುಲಿ. ಈ ವ್ಲಾಗ್ ನೋಡಿದರೆ ನನಗೊಂದು ಲೈಕ್ ಕೊಡಿ ಅಷ್ಟೇ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಈ ಥರ ಆಟ ಆಡ್ಕೊಂಡು ಬರೋಣ ಅಂತ ಹೋದರು ಅವರು. ಹಾಗೆ ನೋಡಿ ಎಲ್ಲರೂ ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ. ಎಲ್ಲ ನೋಡ್ಲಿಕ್ಕೆ ಬಂದವರು ಕೂಡ 5-5 ನಿಮಿಷ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಹಾಗೆ ನಾನು ಅಂದ್ಕೊಂಡಿದ್ದೆ ನನ್ನ ಮಗ ತುಂಬ ಹೆದರ್ತಾನೆ, ನೀರು ಭಯ ಆಗ್ತಿದೆ ಹೋಗೋಣ ಅಂತಾನೆ ಅಂತ. ಬಟ್ ಅವನು ನಮ್ಮನ್ನೇ ಪ್ರೊಟೆಕ್ಟ್ ಮಾಡ್ತಾಯಿದ್ದ. ಅಲೆ ಬಂದು ಹೊಡೆದು ನಾವೇನಾದ್ರೂ ಉಚ್ಕೊಂಡು ಹೋದೆ, ಅಮ್ಮ ಬಾ 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 ಅಂತ ಕೈ ಕೊಟ್ಬಿಟ್ಟು ಎಳ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದ. ಅಮ್ಮ ಎಲ್ಲಿ ಭಯ ಆಗ್ತಿದೆಯಾ ಏನಾಗ್ತಿದೆ ಅಂತ ವಿಚಾರಿಸ್ತಾ ಇದ್ದ. ಅವನಿಗಂತೂ ಫುಲ್ ಖುಷಿ. ಕಮ್ಮಿ ಅಂದರೂ 1.5 hour ಆಟ ಆಡಿದ್ದಾನೆ. ಆಮೇಲೆ ನೋಡಿದರೆ ಚೆನ್ನಾಗಿ ಸುಸ್ತಾಗಿದ್ದ, ಅದಂತೂ ನೋಡಿದ್ವಿ. ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟು ನೀರಿನ ಇದಕ್ಕೆ ಸ್ನಾನ ಮಾಡಿಸಿದ ಮೇಲೆ ಆರಾಮಾಗಿ ಮಲ್ಕೊಂಡೇ ಬಂದ ಕಾರಲ್ಲಿ. ಆ ಥರ ಮಾಡಿದ್ದ. ಆಮೇಲೆ ಅಪ್ಪ ಮಗ ಆದಮೇಲೆ ನಾನು ಮತ್ತೆ ಅವನ ಜೊತೆ ಆಟ ಆಡೋಣ ಸ್ವಲ್ಪ ಹೊತ್ತು ಅಂತ ಹೋದೆ. ಅವನಿಗಂತೂ ಫುಲ್ ಖುಷಿ. ಅವನು ನನ್ನ ಕೈ ಬಿಡೋಕ್ಕೆ ರೆಡಿಯಾಗಿಲ್ಲ. ಅಮ್ಮ ಭಯ ಆಗುತ್ತಾ, ನಾನು ಇದ್ದೀನಿ ನನ್ನನ್ನು ಅಂತ ಹೇಳಿ ಧೈರ್ಯ ತುಂಬ್ಕೊಂಡು ನಿಂತಿದ್ದ. ಅವನಿಗಂತೂ ನೋಡಿ ಎಷ್ಟು ಖುಷಿ ಅಂತ, ಅಮ್ಮಗೆ ಹೊಡಿತಾ ಇದೆ ಅಂತ. ಅವನಿಗೆ ಆಟ ಆಡಬೇಕು ಅನ್ನೋದೇ ಇಷ್ಟ ಅಷ್ಟೇ. ನೀರು ಅಂದ್ರೇ ಒಂದು ಪಂಚ ಪ್ರಾಣ ಆಗಿರುತ್ತೆ ಅವನಿಗೆ. ಹಾಗಾಗಿ ಯಾವಾಗಲೂ ನೀರು ಮನೇಲಿದ್ರೂ ಅಷ್ಟೇ, ನೀರಿನಲ್ಲಿ ಎಲ್ಲಿದೆ ಅಲ್ಲಿ ಬಂದುಬಿಟ್ಟು ಆಟ ಆಡ್ತಾ ನಿಂತಿರ್ತಾನೆ. ಅವನು ಎಲ್ಲಿರ್ತಾನೆ ಅಂದರೆ ನೀರು ಎಲ್ಲಿದೆ ಅಲ್ಲಿರ್ತಾನೆ ಅಂತ ಹೇಳ್ಬೋದು. ಹಂಗೆ ಪ್ರಪಂಚದ ಎಲ್ಲ ಜನರಿಗೂ ಈ ಬೀಚ್ ಅಂತೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಾನು. ಯಾಕೆ ಅಂದರೆ ಪ್ರತಿಯೊಬ್ಬರೂ ಯಾವುದಾದ್ರೂ ಒಂದು ಇಷ್ಟ ಆಗದಿರೋ ಈ ಪ್ಲೇಸ್ ಹೇಳೋ ಅಂದರೆ ಹೇಳ್ಬೋದು ಎಲ್ಲರೂ. ಬಟ್ ಯಾರು ಕೂಡ ಅಷ್ಟು ಈಸಿಯಾಗಿ ನೋಟಿಸ್ ಮಾಡಲ್ಲ ಅಂತ ಅಂದ್ಕೊತೀನಿ, ಬೀಚ್ ನನಗೆ ಇಷ್ಟ ಆಗಲ್ಲ ಅಂತ. ಆ ಥರ ಇರುತ್ತೆ ಅಲ್ವಾ. ಹಾಗೆ ಈ ಥರ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ಬರ್ತಾ ಇರುತ್ತೆ. ಹಾಗೆ ನಾವು ಬೀಚಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪ್ರಯಾಣ ಎಲ್ಲಿಗೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ನಾವು ಹೊರಟ್ವಿ. ಅವನು ಕೂಡ ನಿದ್ದೆ ಮಾಡಿ ಎದ್ಬಿಟ್ಟು ಕಾರ್ ಡ್ರೈವ್ ಮಾಡ್ತೀನಿ ನಾನು ಅಂತ ಹೋಗ್ತಿದ್ದಾನೆ. ಅವನಿಗಂತೂ ಫುಲ್ ಖುಷಿ. ನಾವು ಟ್ರಿಪ್ ಬಂದಿದ್ದೀವಿ ಅಂತ ಹೇಳ್ಕೊತ ಹೋಗ್ತಾ ಇರ್ತಾನೆ. ಹಾಗೆ ಮೊಬೈಲಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡಾಗ ಅದೇ ರೈಟ್ ತೊಗೊಳ್ಳಿ ಲೆಫ್ಟ್ ತೊಗೊಳ್ಳಿ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಿರೋದನ್ನೆಲ್ಲ ಕೇಳ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಹೊತ್ತು ಫೈಟಿಂಗ್ ಕೂಡ ಆಡ್ದೆ. ಇವನು ಏನೇನೋ ಹೇಳ್ತಿದ್ದ, ನಿಂಗೆ ಏನಾಗಿದೆ ನೀನು ಮಾತಾಡಬೇಡ ಅಂತ ಎಲ್ಲ ಹೇಳ್ಕೊಂತ ಬರ್ತಾ ಇದ್ದ. ಗಜಿಬಿಜಿಲಿ ಅಷ್ಟು ಸೌಂಡ್ ಕ್ಲಿಯರಾಗಿ ಕೇಳಿಸಲ್ಲ ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ ಇಷ್ಟ ಆಗುತ್ತೆ ನನ್ನಲ್ಲಿ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ವ್ಲಾಗ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒದೆ ಕೊಟ್ಬಿಡ್ತೀನಿ, ಸಿಟ್ಟು ಬರ್ಸ್ಬೇಡ. ಆಟಿ ಹಂಗೆ ಅಡ್ರೆಸ್ ಹೇಳ್ತೀಯ ನಂಗೆ? ಅಯ್ಯೋ 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 ಅಯ್ಯೋ